ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 24ನೇ ಪಂದ್ಯ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಆದ್ರೆ ನಡೆಯಿತು. ಇನ್ನು ಈ ಪಂದ್ಯ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಆದ್ರೆ ನಡೆಯಿತು ಮತ್ತು ಆದ್ರೆ ಮುಂಬೈಗೆ ತವರು ನೆಲ, ಆದ್ರೆ ಪಂಜಾಬ್ ಕಿಂಗ್ಸ್ ಗೆ ಮಾತ್ರ ಅಯ್ಯರ್ಗೆ ತವರು ನೆಲ ಆಗಿತ್ತು. ಹೌದು ಸ್ನೇಹಿತರೆ, ತನ್ನ ಮನೆ ಅಂಗಳಕ್ಕೆ ಹೋಗಿ ಅಯ್ಯರ್ ಅವರು ಅಬ್ಬರಿಸಿ ಬೊಬ್ಬರೆದಾದ್ರೆ ಬಂದಿದ್ದಾರೆ. ಇನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡ 7 ವಿಕೆಟ್ ಗಳಿಂದ ಭರ್ಜರಿಯಾಗಿ ಗೆದ್ದ ತಕ್ಷಣವೇ ಮಾತನಾಡಿದಂತ ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಹೇಳ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ತರ ಆದ್ರೆ ಮಾತನಾಡಿದ್ದಾರೆ ಮತ್ತು ಪಂದ್ಯ ಮುಗಿದ ಬಳಿಕ ಶ್ರೇಯಸ್ ಅಯ್ಯರ್ ಅವರು ಯಾರು ಊಹಿಸದ ಹೇಳಿಕೆ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಪಂದ್ಯ ಗೆದ್ದ ಬಳಿಕ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ಈ ಬಾರಿಯ ಪ್ಲೇ ಆಫ್ ಗೆ ಯಾವೆಲ್ಲ ತಂಡಗಳು ಹೋಗ್ಬೋದು ಮತ್ತು ಈ ಬಾರಿ ಯಾವ ತಂಡಗಳು ಫೈನಲ್ ಆಡ್ಬೋದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು IPL 2026ರ 24ನೇ ಪಂದ್ಯ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಆದ್ರೆ ನಡೆಯಿತು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಆದ್ರೆ ನಡೆಯಿತು ಮತ್ತು ಇನ್ನು ಈ ಪಂದ್ಯದಲ್ಲಿ ಅಮೋಘ ಮತ್ತು ಭರ್ಜರಿ ಪ್ರದರ್ಶನ ಕೊಟ್ಟಂತ ಪಂಜಾಬ್ ಕಿಂಗ್ಸ್ ತಂಡ 7 ವಿಕೆಟ್ ಗಳಿಂದ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ತಂಡ 195 ರನ್ ಆದ್ರೆ ಹೊಡಿತಾರೆ, 6 ವಿಕೆಟ್ ಕಳ್ಕೊಂಡು. ಹೌದು, ಈ ಪಂದ್ಯದಲ್ಲಿ ಮುಂಬೈನ ಬ್ಯಾಟರ್ಸ್ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಗೆ ಮಾಡಲಿಲ್ಲ ಮತ್ತು ಎಸ್ಪೆಷಲಿ ಕ್ವಿಂಟನ್ ಡಿಕಾಕ್ ಅವರ ಸೆಂಚುರಿ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಸಿಡಿದೆದ್ದೇಳಿಲ್ಲ. ಇನ್ನು ಈ ಪಂದ್ಯದಲ್ಲಿ ರಯಾನ್ ರಿಕಲ್ಟನ್ 2 ರನ್ ಆಡಿ ಔಟ್ ಆದ್ರೆ ಸೂರ್ಯಕುಮಾರ್ ಯಾದವ್ ಡಕ್ ಔಟ್ ಆದ್ರೆ ಆಗ್ತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ 14 ರನ್, ರುದ್ರಫೋರ್ಡ್ 1 ರನ್, ತಿಲಕ್ ವರ್ಮಾ 8 ರನ್. ಆದ್ರೆ ಕ್ವಿಂಟನ್ ಡಿಕಾಕ್ ಸೆಂಚುರಿ ಮತ್ತು ನಮನ್ ಧೀರ್ ಅವರ 50 ರನ್ ಬಿಟ್ರೆ ಬೇರೆ ಯಾವ ಬ್ಯಾಟರ್ ನಿಂದನೂ ಕೂಡ ರನ್ ಆದ್ರೆ ಬರ್ಲಾ ಇಲ್ಲ. ಇನ್ನು ಪಂಜಾಬ್ ಕಿಂಗ್ಸ್ ನ ಬೌಲರ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಹೌದು ಸ್ನೇಹಿತರೆ, ಪಂಜಾಬ್ ಕಿಂಗ್ಸ್ ನ ಬೌಲರ್ಸ್ ಗಳು ಪ್ರತಿಯೊಬ್ಬ ಬೌಲರ್ ಕೂಡ ಅದೇ ತರ ಬೌಲಿಂಗ್ ಆದ್ರೆ ಮಾಡಿದ್ದಾರೆ. ಹರ್ಷದೀಪ್ ಸಿಂಗ್, ಮಾರ್ಕೋ ಜಾನ್ಸನ್, ಬ್ರಾಡ್ ಲೈಟ್ ಮತ್ತು ವೈಸಾಖ್ ವಿಜಯ್ ಕುಮಾರ್ ಆಗಿರ್ಬೋದು, ಶಶಾಂಕ್ ಸಿಂಗ್ ಆಗಿರ್ಬೋದು, ಎಲ್ಲಾ ಬೌಲರ್ ಕೂಡ ಅದ್ಭುತವಾಗಿ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಎಸ್ಪೆಷಲಿ ನಾವು ಮಾತಾಡ್ಬೇಕಂತಂದ್ರೆ ಹರ್ಷದೀಪ್ ಸಿಂಗ್ ಬಗ್ಗೆ ಮಾತಾಡ್ಲೇಬೇಕು. ಎಲ್ಲಾ ಬೌಲರ್ ಗಳು ವಾಂಖೇಡೆಯಲ್ಲಿ ಎಕ್ಸ್ಪೆನ್ಸಿವ್ ಆದ್ರೆ ಹರ್ಷದೀಪ್ ಸಿಂಗ್ ಮಾತ್ರ 4 ಓವರ್ ಬೌಲ್ ಮಾಡಿ 22 ರನ್ ನೀಡಿ 3 ವಿಕೆಟ್ ಆದ್ರೆ ತೆಗಿತಾರೆ. 5.5ರ ಎಕಾನಮಿಯಲ್ಲಿ ಬೌಲಿಂಗ್ ಕೂಡ ಮಾಡ್ತಾರೆ ಹರ್ಷದೀಪ್ ಸಿಂಗ್. ಇನ್ನು ಮುಂಬೈ ನೀಡಿದಂತ 195 ರನ್ಗಳ ಮತ್ತು 196 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬಂದಂತ ಪಂಜಾಬ್ ಕಿಂಗ್ಸ್ ನ ಬ್ಯಾಟರ್ ಪ್ರಿಯಾನ್ ಸಾರಿಯಾ ಮತ್ತೊಮ್ಮೆ ಇವತ್ತು 15 ರನ್ ಗಳಿಗೆ ಔಟ್ ಆಗ್ತಾರೆ. ಆದರೆ ಪ್ರಭ್ಸಿಮ್ರನ್ ಸಿಂಗ್ ಅಂತೂ ನಾನು ಈ ಪಂದ್ಯವನ್ನು ಗೆಲ್ಲಿಸಿ ಕೊಡ್ತೀನಿ ಅಂತಂದು ಪಣ ತೊಟ್ಟು ಪಂದ್ಯ ಮುಗಿಯುವವರೆಗಾದ್ರೆ ನಿಲ್ಲುತ್ತಾರೆ ಮತ್ತು ಕ್ರೀಸ್ ನಲ್ಲಿ ಆಡುತ್ತಾರೆ. ಪ್ರಭ್ಸಿಮ್ರನ್ ಸಿಂಗ್ ಅವರು ಇವತ್ತಿನ ಪಂದ್ಯದಲ್ಲಿ 39 ಓವರ್ಗಳಲ್ಲಿ 80 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 11 4, 2 6, 205ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಆನಂತರ ಬಂದಂತ ಕೂಪರ್ ಕೂನಲ್ಲಿ 17 ರನ್ ಆಡಿ ಔಟ್ ಆಗ್ತಾರೆ. ಆದ್ರೆ ನಾಯಕ ಶ್ರೇಯಸ್ ಅಯ್ಯರ್ ಮಾತ್ರ ನಾನು ಇವತ್ತಿನ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ನ ಗೆಲ್ಲಿಸಿಕೊಂಡೇ ಹೋಗೋದು ಮತ್ತು ಮುಂಬೈ ಅಂಗಳದಲ್ಲಿ ನಾನು ಸೋಲೋಕೆ ರೆಡಿ ಇಲ್ಲ ಅಂತಂದು ಪಂದ್ಯವನ್ನಾದ್ರೆ ಗೆಲ್ಲಿಸಿ ಕೊಡ್ತಾರೆ. 35 ಬಾಲ್ಗಳಲ್ಲಿ 65 ರನ್ ಆದ್ರೆ ಹೊಡಿತಾರೆ ಶ್ರೇಯಸ್ ಅಯ್ಯರ್. ಇದರಲ್ಲಿ 5 4, 4 6, 188ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಅಮೋಘ ಪ್ರದರ್ಶನ ಕೊಟ್ಟು ಮುಂಬೈ ಇಂಡಿಯನ್ಸ್ ವಿರುದ್ಧ ವಾಂಖೇಡೆಯಲ್ಲಿ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ 7 ವಿಕೆಟ್ ಗಳಿಂದ ಆದ್ರೆ ಗೆದ್ದುಕೊಂಡಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ಪಂಜಾಬ್ನ ನಾಯಕ ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಏನೆಲ್ಲ ಮಾತನಾಡಿದ್ರು, ಏನೆಲ್ಲ ಹೇಳಿದ್ರು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ರು ಶ್ರೇಯಸ್ ಅಯ್ಯರ್. ನನಗೆ ತುಂಬಾನೇ ಆದ್ರೆ ಖುಷಿ ಆಗ್ತಾ ಇದೆ ಈ ಪಂದ್ಯ ಗೆದ್ದದ್ದು. ಯಾಕೆಂದ್ರೆ ಈ ಪಂದ್ಯ ಗೆಲ್ಲೋಕೆ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂದ್ರೆ ಈ ಮುಂಬೈನಲ್ಲಿ ಆಡೋಕೆ ನನಗೆ ತುಂಬಾನೇ ಇಷ್ಟ. ಯಾಕಂದ್ರೆ ಇದು ನನ್ನ ಮನೆಯ ಅಂಗಳ. ಇನ್ನು ಮುಂಬೈನಲ್ಲಿ ಹುಟ್ಟಿ ಬೆಳೆದಿದ್ದೇನೆ. ಆ ಕಾರಣದಿಂದಾಗಿ ಮುಂಬೈ ಪಿಚ್ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನೊಂದೇನಂತಂದ್ರೆ ಈ ಪಂದ್ಯದಲ್ಲಿ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಅಂತಂದ್ರೆ ನಾನು ಹಿಡಿದಂತ ಕ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಯ್ತು ಈ ಪಂದ್ಯದಲ್ಲಿ ಮತ್ತು ಆ ಕಾರಣದಿಂದಾಗಿ ನಾವು ಈ ಪಂದ್ಯವನ್ನು 200ರ ಒಳಗೆ ಮುಂಬೈ ಇಂಡಿಯನ್ಸ್ ತಂಡವನ್ನು 200ರ ಒಳಗೆ ಕಟ್ಟಿ ಹಾಕಲು ಸಾಧ್ಯವಾಯಿತು ಎಂದು ಶ್ರೇಯಸ್ ಅಯ್ಯರ್ ಆದ್ರೆ ಹೇಳಿದ್ದಾರೆ. ಇನ್ನಷ್ಟು ಮಾತನಾಡಿದಂತ ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಅತಿ ಶೀಘ್ರದಲ್ಲೇ ನಾನು ದೊಡ್ಡ ಟೀಮ್ ಗೆ ಆಡುತ್ತೇನೆ ಮತ್ತು ಅದರಲ್ಲಿ ನಾಯಕನ ಪಾತ್ರ ವಹಿಸುತ್ತೇನೆ, ನೀವು ಕೂಡ ನೋಡಿ ಅಂತಂದು ಶ್ರೇಯಸ್ ಅಯ್ಯರ್ ಅವರು ಒಂದು ಹಿಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇದೀಗ ಶ್ರೇಯಸ್ ಅಯ್ಯರ್ ಅವರು ಒಂದು ಇಂಡೈರೆಕ್ಟ್ ಆಗಿ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ನಾನು ಟೀಮ್ ಇಂಡಿಯಾಗೆ ಬರಲಿದ್ದೇನೆ, ಟೀಮ್ ಇಂಡಿಯಾವನ್ನು ನಾಯಕನಾಗಿ ವಹಿಸಲಿದ್ದೇನೆ ಮತ್ತು ನಾಯಕನ ಪಾತ್ರವನ್ನು ವಹಿಸಲಿದ್ದೇನೆ ಅಂತಂದು ಶ್ರೇಯಸ್ ಅಯ್ಯರ್ ಅವರು ನಿನ್ನೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡುತ್ತಾ ಈ ರೀತಿ ಆದ್ರೆ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಶ್ರೇಯಸ್ ಅಯ್ಯರ್ ಅವರು ಟೀಮ್ ಇಂಡಿಯಾಗೆ ಮುಂದಿನ ನಾಯಕ ಆಗ್ಬೋದಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ T20 ನಲ್ಲಿ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಅವರು ನಮ್ಮ ಟೀಮ್ ಇಂಡಿಯಾಗೆ ತುಂಬಾನೇ ಒಳ್ಳೆಯ ನಾಯಕ ಆಗಿ ಬರ್ತಾರೆ ಅಂತ ನನ್ನ ಅನಿಸಿಕೆ. ಇನ್ನು ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.